ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ವ್ಲಾಗ್ ಇನ್ ಕನ್ನಡ. ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹೇಗಿದೆ ನನ್ನ ಮೇಕಪ್ ಲುಕ್ ನೋಡ್ತಿದ್ದೀರಾ? ಸೊ ಧರ್ಮಸ್ಥಳ ಹೋಗಿ ಬಂದು ಫುಲ್ಲು ಸ್ಕಿನ್ನು ಮುಖ ಎಲ್ಲ ಟ್ಯಾನ್ ಆಗೋಗಿದೆ. ಆ ಟ್ಯಾನ್ ಡಸ್ಕಿ ಸ್ಕಿನ್ ಟೋನ್ಗೆ ಮೇಕಪ್ ಲುಕ್ಕನ್ನು ಹೇಳ್ಕೊಡ್ತೀನಿ ಆಯಿತಾ. ಸೊ ಹೇಗೂ ಟ್ಯಾನ್ ಆಗಿರೋದ್ರಿಂದ ಕಲರ್ ಡಾರ್ಕ್ ಕಾಣಿಸ್ತಾ ಇದ್ದೀನಿ. ನೆಕ್ಸ್ಟ್ ನಾನು ನ್ಯೂಟ್ರಿಡರ್ಮ ಮಾಯಿಶ್ಚರೈಸರನ್ನು ಯೂಸ್ ಮಾಡ್ತಾ ಇದ್ದೀನಿ. ಒನ್ ಆಫ್ ದ ಬೆಸ್ಟ್ ಮಾಯಿಶ್ಚರೈಸರ್. ಇದರಲ್ಲಿ ಒಂದು ಸ್ಪೆಷಲ್ ವಿಟಮಿನ್ ಇ ಇದೆ. ಇದು ಎಲ್ಲ ಸ್ಕಿನ್ ಟೈಪ್ ಅವರು ಕೂಡ ಯೂಸ್ ಮಾಡ್ಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ಆ ಮೋರ್ ಓವರ್ ಸ್ನೇಹಿತರೆ ಸನ್ಬರ್ನ್ ಆಗಿದ್ದರೆ ಕ್ಲ್ಯಾಮ್ ಮಾಡುತ್ತೆ, ನಿಮ್ಮ ಸ್ಕಿನ್ನನ್ನು ಸೂತ್ ಮಾಡುತ್ತೆ. ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇದೆ, ಹೆಲ್ತಿ ಸ್ಕಿನ್ನನ್ನು ನಿಮ್ದಾಗಿಸ್ಲಿಕ್ಕೆ ಸಹಾಯ ಮಾಡುತ್ತೆ. ಸೊ ಸ್ನೇಹಿತರೆ ಇದು ಡರ್ಮಟೊಲಜಿಕಲಿ ಕೂಡ ಟೆಸ್ಟೆಡು. ಇನ್ ಕೇಸ್ ನಿಮಗೆ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಆ ನಂತರ ನಾನಿಲ್ಲಿ ನೆಕ್ಸ್ಟು ಪ್ರೈಮರನ್ನು ಯೂಸ್ ಮಾಡ್ತಾ ಇದ್ದೀನಿ. ಸಿಲಿಕಾನ್ ಬೇಸ್ ಪ್ರೈಮರ್ ಇದ್ದರೆ ತುಂಬ ಒಳ್ಳೆಯದು ಸ್ನೇಹಿತರೆ. ಈವನ್ ಪ್ರೈಮರ್ ಲಿಕ್ವಿಡ್ ಫಾರ್ಮಲ್ಲಿದ್ದರಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಅದಂದರೆ ನೀವು ಬ್ರೈಟ್ಸ್ಗೆ ಏನಾದರೂ ಮಾಡಬೇಕು, ಮದುವೆಗೆ ಹೆಣ್ಣಿಗೆ ಮಾಡಬೇಕು ಅಂದಾಗ ನೀವು ಲಿಕ್ವಿಡ್ ಪ್ರೈಮರನ್ನು ಯೂಸ್ ಮಾಡಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಈಗ ನಾನು ಪ್ರೈಮರನ್ನು ಮುಖದ ಎಲ್ಲ ಭಾಗಕ್ಕೂ ನೀಟಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನಂತರ ನಾನಿಲ್ಲಿ L.A.Girl ಅವ್ರದ್ದು ಕನ್ಸೀಲರನ್ನು ಯೂಸ್ ಮಾಡಿಕೊಂಡು ನನ್ನ ಸ್ಕಿನ್ ಶೇಡ್ ಇರುವಂತಹ ಕನ್ಸೀಲರನ್ನೇ ನಾನಿಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಈವನ್ ನೀವು ತುಂಬ ಡಾರ್ಕ್ ಸ್ಪಾಟ್ಸ್ ಇದೆ, ಕಲರ್ ಡಿಸ್ಕಲರೈಸೇಷನ್ ಇದೆ ಅಂತ ಅಂದರೆ ನೀವು ಆರೆಂಜ್ ಕಲರ್ ಕರೆಕ್ಟರನ್ನು ಯೂಸ್ ಮಾಡ್ಬೋದು. ಸೊ ಈಗ ನೀಟಾಗಿ ಅಪ್ಲೈ ಮಾಡಿ ಒಂದು ಬ್ಯೂಟಿ ಬ್ಲೆಂಡರ್ ಸಹಾಯದಿಂದ ಈ ರೀತಿ ಬ್ಲೆಂಡ್ ಮಾಡ್ಕೊಳ್ತೀನಿ. ಬ್ಲೆಂಡ್ ಮಾಡಿ 3 to 5 ಮಿನಿಟ್ಸ್ ಹಾಗೆ ಬಿಟ್ಬಿಡಿ, ಅದು ಕಂಪ್ಲೀಟಾಗಿ ಆರಬೇಕು ಆಯಿತಾ. ಸೊ ಇದೊಂದು ಟಿಪ್ಪನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟು ಫಿಟ್ ಮಿ ಫೌಂಡೇಶನ್ ಇನ್ ದ ಶೇಡ್ 230. ಸೊ ಇದು ನನ್ನ ಸ್ಕಿನ್ ಟೋನ್ಗೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಸೊ ಟ್ಯಾನ್ ಆಗಿಲ್ಲದೆ ಹೋಗಿದ್ರೆ ಇನ್ನೂ ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಿತ್ತು. ಇದು ನನ್ನ ಸ್ಕಿನ್ ಟೋನ್ಗಿನ ಒಂದು ಶೇಡ್ ಜಾಸ್ತಿ ಅಂತ ಅಂದ್ಕೊಳ್ಳಿ, ಲೈಟರ್ ಶೇಡ್ ಆಯಿತಾ. ಸೊ ಈಗ ನಾನು ನೀಟಾಗಿ ಎಲ್ಲ ಕಡೆ ಡಾಟ್ ಇಟ್ಬಿಟ್ಟು ಒಂದು ವೆಟ್ ಬ್ಯೂಟಿ ಬ್ಲೆಂಡರ್ ಸಹಾಯದಿಂದ ಟ್ಯಾಪ್ ಮಾಡ್ತಾ ನೀಟಾಗಿ ಫೌಂಡೇಶನನ್ನು ಸೆಟ್ ಮಾಡ್ಕೊಳ್ತೀನಿ. ನನಗೆ ಪರ್ಸ್ನಲಿ ಸ್ನೇಹಿತರೆ, ಟು ಬಿ ಫ್ರ್ಯಾಂಕ್, ನನಗೆ ಬ್ರಷ್ ಯೂಸ್ ಮಾಡಲಿಕ್ಕೆ ಇಷ್ಟನೇ ಆಗೋದಿಲ್ಲ ಮೇಕಪ್ಪನ್ನು ಸೆಟ್ ಮಾಡಲಿಕ್ಕೆ, ಎಸ್ಪೆಷಲಿ ಫೌಂಡೇಶನನ್ನು. ಬಟ್ ಬೇರೆದಕ್ಕೆಲ್ಲ ಬ್ರಷ್ ಯೂಸ್ ಮಾಡ್ತೀನಿ, ಫೌಂಡೇಶನಿಗೆ ಮಾತ್ರ ನನಗೆ ಬ್ಯೂಟಿ ಬ್ಲೆಂಡರೇ ಬೇಕು ಅಂತ ಅನಿಸುತ್ತೆ ಯಾವಾಗ್ಲೂ. ಸೊ ನೋಡಿ ನೀಟಾಗಿ ನಾನಿಲ್ಲಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಸೆಟ್ ಆಯಿತು. ಆ ನಂತರ ಇಲ್ಲಿ L.A.Girl ಅವ್ರದ್ದು ಕಾಂಟೂರಿಂಗ್ ಸ್ಟಿಕ್ಕನ್ನು ತೆಗೆದುಕೊಂಡು ನೀಟಾಗಿ ಫೇಸ್ಗೆ ಒಂದೊಳ್ಳೆ ಶೇಪನ್ನು ಕೊಡ್ತೀನಿ. ಸೊ ಈ ಕಾಂಟೂರಿಂಗ್ ಸ್ಟಿಕ್ಕಿಂದ ನಿಮ್ಗೆ ಏನಪ್ಪ ಬೆನಿಫಿಟ್ ಅಂತಂದರೆ, ನಿಮ್ಮ ಮುಖನ ಸ್ಲಿಮ್ಮಾಗಿ ನಾವು ಏನು ಕಟ್ ಶೇಪನ್ನು ಕೊಡ್ತಾ ನಾವು ಫೌಂಡೇಶನನ್ನು ಬ್ಲೆಂಡ್ ಮಾಡ್ಕೋಬೋದು. ಸೊ ಈಗ ಕಾಂಟೂರ್ ಮಾಡಿರೋಂಥ ಜಾಗನ ನೀಟಾಗಿ ನಾನು ಬ್ಯೂಟಿ ಬ್ಲೆಂಡರ್ ಸಹಾಯದಿಂದ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದರಿಂದ ನಿಮಗೆ ಒಂದೊಳ್ಳೆ ಶೇಪ್ ಬರುತ್ತೆ ಸ್ನೇಹಿತರೆ ಫೇಸ್ಗೆ. ಸೊ ಈಗ ಆಯಿತು. ನೆಕ್ಸ್ಟ್ ಬಂದು ಇಲ್ಲಿ ನಾನು ಪೌಡರನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದು ಓರಿಫ್ಲೇಮ್ದು, ಸುಮಾರು 2 ವರ್ಷ ಆಯಿತು ತೊಗೊಂಡು. ಸೊ ಹಂಗಾಗಿ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಪೌಡರ್ ಅಪ್ಲೈ ಮಾಡೋದ್ರಿಂದ ನಿಮ್ಮ ಮುಖದಲ್ಲಿ ಎಕ್ಸಸ್ ಮಾಯಿಶ್ಚರೈಸರ್ ಇದ್ದರೂ ಕೂಡ ಪೌಡರು ಸಕ್ ಮಾಡುತ್ತೆ, ಅಂದರೆ ಹೀರ್ಕೊಳ್ಳುತ್ತೆ. ಸೊ ಇದೊಂದು ಟಿಪ್ ಅಂತ ಅಂದ್ಕೊಳ್ಳಿ. ನೀಟಾಗಿ ಪೌಡ್ರನ್ನ ಎಲ್ಲ ಭಾಗದಲ್ಲೂ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸೊ ನಂತರ ನಾನಿಲ್ಲಿ ಐಬ್ರೋ ಶೇಪನ್ನು ಕೊಡಲಿಕ್ಕೆ ಲ್ಯಾಕ್ಮಿದು ಪೆನ್ಸಿಲನ್ನು ಯೂಸ್ ಮಾಡ್ತಾ ಇದ್ದೀನಿ, ಬ್ರೌನ್ ಶೇಡ್ ಆಯಿತಾ. ಸೊ ಇದು ಆ್ಯಕ್ಚುಲಿ ನೀವು ಬ್ರೌನ್ ಶೇಡೇ ಯೂಸ್ ಮಾಡಿ. ನೀವು ಬ್ಲ್ಯಾಕ್ ಕಲರ್ ಶೇಡನ್ನು ಯೂಸ್ ಮಾಡಿದ್ರೆ ಅದೊಂಥರ ಸ್ವಲ್ಪ ಡಾರ್ಕ್ ಅನಿಸುತ್ತೆ, ಡ್ರಮ್ಯಾಟಿಕ್ ಲುಕ್ ಬರುತ್ತೆ. ಸೊ ಹಾಗಾಗಿ ಎಸ್, ಆಲ್ ಡನ್. ಈಗ ನೆಕ್ಸ್ಟ್ ಬಂದು ಐಶ್ಯಾಡೋಗೆ ನೋಡಿ ಬೇಸಾಗಿ ನಾನು ಈ ಬ್ರೌನ್ ಕಲರನ್ನು ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟು ನಾನು ಔಟರ್ ವಿನಲ್ಲಿ ಪ್ಲೇಸ್ ಮಾಡಿಬಿಟ್ಟು ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ತೀನಿ. ಸೊ ಇನ್ನರ್ ಕಾರ್ನರ್ ತನಕ ಬ್ಲೆಂಡ್ ಮಾಡ್ಕೊಳ್ಳಿ. ಆ ನಂತರ ರೋಸ್ ಬ್ರೌನ್ ಕಲರ್ ಇದೆ ನೋಡಿ, ಈ ಕಲರನ್ನು ತೆಗೆದುಕೊಂಡು ಮತ್ತೆ ಅದ್ರ ಮೇಲ್ಗಡೆ ಪ್ಲೇಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಕೂಡ ಸ್ನೇಹಿತರೆ ಇನ್ನರ್ ಕಾರ್ನರ್ ತನಕ ತೆಗೆದುಕೊಂಡು ಬರಬೇಕಾಗತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಐ ಮೇಕಪ್ ಅಂತೂ. ನಂತರ ಶಿಮರಿ ಶೇಡನ್ನು ತೆಗೆದುಕೊಂಡು ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಪರ್ಸ್ನಲಿ ಈ ಬ್ರಷ್ಗಿಂತ ಅಪ್ಲೈ ಮಾಡೋದಕ್ಕಿಂತ ಕೈಯಲ್ಲಿ ಅಪ್ಲೈ ಮಾಡಿದ್ರೆ ಬೆಸ್ಟ್ ಅಂತ ಅನ್ನಿಸ್ತು. ಸೊ ಹಾಗಾಗಿ ಮತ್ತೆ ಕೈಯಲ್ಲೇ ತೆಗೆದುಕೊಂಡು ನೀಟಾಗಿ ಅಪ್ಲೈಯನ್ನು ಮಾಡಿಕೊಂಡೆ. ಆ ನಂತರ ನಾನಿಲ್ಲಿ ಐಲೈನರನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನಾನು ತುಂಬ ತಿನ್ನಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ, ತುಂಬ ಅಂದರೆ ತುಂಬಾ ಸಣ್ಣದಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಡಾರ್ಕಾಗಿ ಮಾಡಿದ್ರೆ ಚೆನ್ನಾಗಿ ಕಾಣಲ್ಲ ಅಂತೇಳಿ. ಸೊ ನಾನು ಹಾಕಿರುವಂಥ ಡ್ರೆಸ್ಗೆ ಇದು ಸಾಕು, ಪರ್ಫೆಕ್ಟಾಗಿ ಚೆನ್ನಾಗಿ ಕೂಡ ಇದೆ. ಸೊ ಇದೇ ರೀತಿ ಇನ್ನರ್ ಕಾರ್ನರ್ಗೂ ಕೂಡ ನಾನು ಅಪ್ಲೈ ಮಾಡ್ತೀನಿ. ಸೊ ದಟ್ ನಾನು ಇನ್ನರ್ ಕಾರ್ನರ್ಗೆ ನಾನೇನು ಮಾಡ್ತೀನಿ, ಬ್ರಷಿನ ಸಹಾಯದಿಂದ ಅಪ್ಲೈ ಮಾಡಿಬಿಟ್ಟು ಆನಂತರ ಕಾಜಲನ್ನು ಅಪ್ಲೈ ಮಾಡ್ಕೊಳ್ತೀನಿ.
ಆ ನಂತರ ನಾನಿಲ್ಲಿ ಶಿವಾನ ಅವ್ರದ್ದು ಬ್ಲಷನ್ನು ಯೂಸ್ ಮಾಡ್ತಾ ಇದ್ದೀನಿ. ಆ್ಯಸ್ ಎ ಹೈಲೈಟರ್, ಆ್ಯಸ್ ಎ ಬ್ಲಷ್ ಕೂಡ ಇದನ್ನು ಯೂಸ್ ಮಾಡ್ಬೋದು. ಸೊ ಇದರಲ್ಲಿ 4 ಶೇಡ್ ಇದೆ. ಸೊ ಈಗ ಇದನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ ಬ್ಲಷನ್ನು ಅಪ್ಲೈ ಮಾಡೋದ್ರಿಂದ. ಮುಂಚೆ ನೋಡಿ ಎಷ್ಟು ಪಿಂಪಲ್ ಮಾರ್ಕ್ ಕಾಣಿಸ್ತಿತ್ತು, ಬಟ್ ಇವಾಗ ಯಾವುದೇ ರೀತಿ ಮಾರ್ಕ್ಗಳಿಲ್ಲ. ಸೊ ದಟ್ಸ್ ದ ಪವರ್ ಆಫ್ ಏನು ಹೇಳ್ತೀವಿ ಮೇಕಪ್ ಅಥವಾ ಮ್ಯಾಜಿಕ್ ಆಫ್ ಮೇಕಪ್ ಅಂತ ಹೇಳ್ಬೋದು. ನೆಕ್ಸ್ಟು ನಾನಿಲ್ಲಿ ನನ್ನ ಆಲ್ ಟೈಮ್ ಫೇವ್ರೇಟ್ ಶಿವಾನ ಹೈಲೈಟರ್ ಇನ್ ದ ಶೇಡ್ 04 ಯೂಸ್ ಮಾಡಿ ಹೈಲೈಟ್ ಮಾಡ್ಕೊಳ್ತಾ ಇದ್ದೀನಿ. ಲೈಟ್ ಬಿದ್ದ ತಕ್ಷಣ ಮುಖ ಮಿರಿ ಅಂತ ಮಿಂಚಬೇಕು ಅಂದರೆ ಈ ಹೈಲೈಟರ್ ಮಸ್ಟ್ ಆ್ಯಂಡ್ ಶುಡ್ ಆಯಿತಾ. ಎಸ್, ಡನ್. ನೆಕ್ಸ್ಟ್ ಬಂದು ಫೇಸಸ್ ಕನ್ನಡ ಅವ್ರದ್ದು ಬ್ರೌನ್ ಶೇಡ್ ಲಿಪ್ಸ್ಟಿಕ್ಕನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಸಮಥಿಂಗ್ ವೈನ್ ಕೂಡ ಮಿಕ್ಸ್ ಕಲರ್ ಥರ ಇದೆ, ವೈನ್ ಮತ್ತು ಬ್ರೌನು. ನನಗೆ ಇದರಲ್ಲಿ ರೂಬಿ ರೆಡ್ ಕಲರ್ ಬರುತ್ತೆ, ಸಕ್ಕತ್ತಾಗಿರುತ್ತೆ. ನನಗಂತೂ ಪರ್ಸ್ನಲಿ ತುಂಬ ಇಷ್ಟ. ಆ ನಂತರ ನೆಕ್ಸ್ಟ್ ಬಂದು ಫೇಸಸ್ ಕೆನಡಾ ಅವ್ರದ್ದು ಮೇಕಪ್ ಫಿಕ್ಸರಲ್ಲಿ ಮೇಕಪ್ಪನ್ನು ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ದಿಸ್ ವಾಸ್ ಮೈ ಫೈನಲ್ ಲುಕ್. ಹೇರ್ ಸ್ಟೈಲ್ ಕೂಡ ಆಗಿದೆ. ಸೊ ಎಲ್ಲ ಹೊಸ ಹೇರ್, ಬೇಬಿ ಹೇರ್ಸ್ ಎಲ್ಲ ಎಷ್ಟು ಬಂದಿದೆ ನೋಡಿ, ನಂಗೆ ತುಂಬ ಖುಷಿಯಾಗುತ್ತೆ. ದಿಸ್ ವಾಸ್ ಮೈ ಫೈನಲ್ ಲುಕ್. ಸ್ನೇಹಿತರೆ, ನಾನು ಇನ್ಸ್ಟಾಗ್ರಾಮಲ್ಲಿ ಸುಮಾರು ರೀಲ್ಸ್ಗಳನ್ನು ಮಾಡ್ತಿರ್ತೀನಿ. ಇನ್ ಕೇಸ್ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಡೆಫಿನೆಟ್ಲಿ ನೀವು ನನ್ನ ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡ್ಬೋದು. ಸ್ನೇಹಿತರೆ, ಇನ್ ಕೇಸ್ ನೀವೇನಾದರೂ ಪ್ರಾಡಕ್ಟನ್ನು ಬೈ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ನೋಡಿ ಚೆಕ್ ಮಾಡಿ ಬೈ ಮಾಡ್ಬೋದು. ಸೊ ದಿಸ್ ವಾಸ್ ಮೈ ಫೈನಲ್ ಲುಕ್. ನಾನು ಇದಕ್ಕೆ ಸ್ವರ್ಣ ಬ್ರ್ಯಾಂಡ್ದು ಹೀಲ್ಸನ್ನು ಹಾಕಿದ್ದೀನಿ, ವೇರ್ ಮಾಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಸೊ ತುಂಬ ಚೆನ್ನಾಗಿದೆ, ಸೂಪರ್ ಅಂದರೆ ಸೂಪರಾಗಿದೆ ಚಪ್ಪಲಂತೂ. ಆನಂತರ ವಾಚ್ ಬಂದು ಲೂಕ್ಸ್ ಅಂತ ಬ್ರ್ಯಾಂಡು, ಸಕ್ಕತ್ತಾಗಿದೆ. ಸೊ ಸ್ವಲ್ಪ ರೇಟ್ ರೀಸನೇಬಲ್ ರೇಟೇ, ಲೈಕ್ 3000, 4000, 5000ಗೆಲ್ಲ ಸಿಗುತ್ತೆ. ಈ ಡ್ರೆಸ್ ಏನಾದರೂ ನೀವು ಬೈ ಮಾಡಬೇಕು ಅಂದರೆ ನಾನು ಅಮೆಝಾನಿಂದ ತರಿಸಿರೋದು, ತುಂಬ ಚೀಪಾಗಿದೆ ಆ್ಯಂಡ್ ವ್ಯಾಲ್ಯೂ ಫಾರ್ ಮನಿ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಡ್ರೆಸ್ದು ಡೀಟೇಲು ಕೂಡ, ನೀವು ಬೇಕಂದರೆ ನೀವು ಬೈ ಕೂಡ ಮಾಡ್ಬೋದು ಸ್ನೇಹಿತರೆ. ಎಸ್, ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್. ವಿಡಿಯೋ ನೋಡಿ ಎಂಜಾಯ್ ಮಾಡಿ.